ಪ್ರಥಮವಾಗಿ ವಾರದ ಮೊದಲನೆಯ ದಿನ ಅಂದರೆ ಅದು ಶಾಸ್ತ್ರೀಯವಾಗಿ ಭಾನುವಾರದ ದಿವಸ. ಅದರಿಂದ ಆ ಭಾನುವಾರದ ದಿವಸದ ಒಂದು ಮಹತ್ವ ಏನು, ಭಾನುವಾರಕ್ಕೆ ಯಾವ ದೇವತೆ ಅಧಿಷ್ಠಾನ ದೇವತೆ ಅಂದರೆ ವಾರಾಭಿಮಾನಿ ದೇವತೆ ಯಾರು ಅನ್ನತಕ್ಕಂಥದ್ದು. ಭಾನುವಾರಕ್ಕೆ ಅಂದರೆ ರವಿವಾಸರಕ್ಕೆ ವಾರಾಭಿಮಾನಿ ದೇವತೆ ಈಶ್ವರ, ಅಂದರೆ ಆದಿತ್ಯಾತ್ಮಕ ರುದ್ರ ಅಂತ ಹೇಳ್ತೀವಿ. ಅಂದರೆ ಭಾನುವಾರದ ದಿವಸ ಈಶ್ವರನಿಗೆ ವಿಶೇಷವಾಗಿ ಪ್ರೀತಿಯಾಗಿರತಕ್ಕಂಥ ಎಲ್ಲರೂ ಏನು ತಿಳ್ಕೊಳ್ತಾರೆ, ಸೋಮವಾರ ಈಶ್ವರನಿಗೆ ಒಳ್ಳೆಯದು ಅಂತ. ಎಲ್ಲ ದಿವಸವೂ ಒಳ್ಳೆಯದೇ, ಆದರೆ ನಾವು ಶಾಸ್ತ್ರೀಯವಾದಂತಹ ತಿಳುವಳಿಕೆ ಬೇಕಲ್ಲ. ಶಾಸ್ತ್ರ ಏನು ಹೇಳುತ್ತೆ, ವೃಷಾರೂಢಂ ಶೂಲಪಾಣಿಂ ಪ್ರಮಥಾ ಪರಿಸೇವಿತಂ ಶಿರಸಾ ಪ್ರಣಮಾಂ ಯಧ್ಯ ರವಿವಾರಾಧಿಪಂ ಶಿವಂ ಅಂತೇಳಿ ಹೇಳುತ್ತೆ. ರವಿವಾರಾಧಿಪಂ ಶಿವಂ ಅನ್ನತಕ್ಕಂಥದ್ದು ಶಾಸ್ತ್ರೀಯವಾಗಿ ರವಿವಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶಿವ, ಈಶ್ವರ, ರುದ್ರ ಅಂಥೇಳಿ ಅರ್ಥ. ಆದಿತ್ಯಾತ್ಮಕ ರುದ್ರ ಅಂತ ಹೇಳಿ ನಾವು ಅರ್ಚನೆಯನ್ನು ಮಾಡತಕ್ಕಂತಹ ಕ್ರಮ. ಅಂದರೆ ಆದಿತ್ಯನ ಒಂದು ಅಧಿಷ್ಠಾನ ದೇವತೆಯೂ ಕೂಡ ರುದ್ರ. ಅದು ನಾವು ನವಗ್ರಹ ಮಂತ್ರದಲ್ಲಿ ನಾವು ನೋಡಿದಾಗ ಸೂರ್ಯನಿಗೆ ಅಧಿದೇವತೆ ರುದ್ರ ಮತ್ತು ಪ್ರತ್ಯದ ದೇವತೆ ಅಗ್ನಿಯಾಗಿರತಕ್ಕಂಥದ್ದು ನಾವು ನೋಡ್ತೀವಿ. ಆದ್ದರಿಂದ ಇದು ಶಾಸ್ತ್ರೀಯವಾಗಿರತಕ್ಕಂತಹ ವಾರಾಭಿಮಾನಿಯ ದೇವತೆಯ ವಿಚಾರ.